ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರಾಂಜನ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳು ಹಾಗೆ ಮಹಿಳೆಯರನ್ನ ಕಾಡುವಂತಹ ಅತಿಯಾದ ಸಮಸ್ಯೆ ಅಂದ್ರೆ HMB ಅಥವಾ ಅತಿಯಾದ ಋತುಸ್ರಾವ ಅಂತಾನೂ ಹೇಳ್ತೀವಿ. ಇದಕ್ಕೆ ಕಾರಣ ನಮ್ಮ ಜೀವನ ಶೈಲಿಯ ಅಥವಾ ಇನ್ಯಾವ್ಯಾವ ಅಂಶಗಳು HMB ಮೇಲೆ ಪ್ರಭಾವ ಬೀರ್ತಾ ಹೋಗುತ್ತೆ, ಇದರ ಲಕ್ಷಣಗಳು, ಜೊತೆಗೆ ಯಾವ ವಯಸ್ಸಿನವರನ್ನ ಇದು ಹೆಚ್ಚಾಗಿ ಕಾಡುತ್ತೆ, ಇನ್ನು ಸೂಕ್ತ ಚಿಕಿತ್ಸೆಯ ಮೊರೆ ಹೋದ್ರೆ ಇದರಿಂದ ಮುಕ್ತಿ ಹೊಂದೋದಕ್ಕೆ ಸಾಧ್ಯನಾ, ಇವೆಲ್ಲದರಿಂದ ಕೂಡ ಹೊರ ಬರಬಹುದಾ, ಯಾವ ರೀತಿಯಾದಂಥ ಚಿಕಿತ್ಸೆಗಳು ಇದ್ದಾವೆ, ಇವೆಲ್ಲದರ ಬಗ್ಗೆ ಸೂಕ್ತವಾದಂಥ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಸ್ಪರ್ಶ್ ಹಾಸ್ಪಿಟಲ್ ಫಾರ್ ವುಮೆನ್ ಅಂಡ್ ಚಿಲ್ಡ್ರನ್ ಡೈರೆಕ್ಟರ್, ಲೀಡ್ ಕನ್ಸಲ್ಟೆಂಟ್ ಆಬ್ಸ್ಟ್ರಾಸ್ಟಿಕ್ಸ್ ಆಗಿ ಗೈನಕಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ಪ್ರತಿಮಾ ರೆಡ್ಡಿ ಅವರಿದ್ದಾರೆ. ಬನ್ನಿ ಅವರೊಂದಿಗೆ ಮಾತನಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಮೊದಲನೇದಾಗಿ ಮಹಿಳೆಯರು ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಪೀರಿಯಡ್ಸ್ ಪೇನ್ ತಡ್ಕೊಳ್ಳೋದಕ್ಕಾಗ್ದೇನೆ ಯಾಕೆ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಅಂತ ಇದೆ ಅನ್ನುವಂಥ ಪ್ರಶ್ನೆ ಬಹಳ ಜನ ಕೇಳ್ತಾರೆ. ಬೀಂಗ್ ಅ ಗೈನಕಾಲಜಿಸ್ಟ್ ನೀವೇನು ಹೇಳ್ತೀರಾ? ಸೊ ಚೈತ್ರ ಅವರೇ, ಬೇಸಿಕಲಿ ಅ ಲೇಡಿ ಹ್ಯಾಸ್ ಅ ಪೀರಿಯಡ್ ಫಾರ್ ಒಂದು ಪರ್ಟಿಕ್ಯುಲರ್ ರೀಸನ್ಗೆ ಅದು ಮಾಡಿದೆ ನೇಚರೋ ದೇವರೋ. ಅದು ಏನಕ್ಕೆ ಅಂದರೆ ಎವ್ರಿ ಮಂತ್ ಎಲ್ಲ ತಿಂಗಳೂ ಯೂಟ್ರಸ್ ಗೆಟ್ಸ್ ರೆಡಿ ಫಾರ್ ಅ ಪ್ರೆಗ್ನೆನ್ಸಿ. ಸೊ ಇಫ್ ಅ ವುಮನ್ ಹ್ಯಾಸ್ ಅ ಪೀರಿಯಡ್, ಅದೇನು ನಮಗೇನು ಅದು ಬರುತ್ತೆ ಸೂಚನೆ ಅಂದರೆ ಶಿ ಇಸ್ ಕೇಪಬಲ್ ಆಫ್ ಅ ಪ್ರೆಗ್ನೆನ್ಸಿ. ಸೊ ಎವ್ರಿ ಮಂತ್ ಯೂಟ್ರಸ್ಸು ಅದೆಲ್ಲ ಸ್ವಲ್ಪ ಲೈನಿಂಗ್ ಎಲ್ಲನೂ ದಪ್ಪ ಮಾಡಿಕೊಂಡು ಪ್ರೆಗ್ನೆನ್ಸಿಗೆ ರೆಡಿ ಆಗುತ್ತೆ. ಪ್ರೆಗ್ನೆನ್ಸಿ ಆಗದೇ ಇದ್ದರೆ ಆವಾಗ ಬ್ಲೀಡಿಂಗ್ ಆಗುತ್ತೆ. ಸೊ ಅದರಿಂದ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ಅ ವುಮನ್ ಟು ಹ್ಯಾವ್ ಪೀರಿಯಡ್ಸ್ ಎವ್ರಿ ಮಂತ್. ಸೊ ಹೀಗಾಗಿ ಪೀರಿಯಡ್ಸ್ ಆಗುತ್ತೆ. ಬಟ್ ಅಫ್ಕೋರ್ಸ್ ಅದರಿಂದ ಮಹಿಳೆಯವ್ರಿಗೆ ಪೇನ್ ಆಗ್ಬೋದು, ಜಾಸ್ತಿ ಬ್ಲೀಡಿಂಗ್ ಆಗ್ಬೋದು, ಒಂದೊಂದ್ಸತಿ ನ್ಯೂಸೆನ್ಸ್ ಆಗ್ಬೋದು, ಇಲ್ಲೆಲ್ತೂ ಆಗ್ಬೋದು. ಇವಾಗ ನಾರ್ಮಲ್ ಮೆನ್ಸ್ಟ್ರಲ್ ಸೈಕಲ್ ಅಂದ್ರೆ ಏನು? ಬಹಳಷ್ಟು ಜನ ಕೇಳ್ತಾರೆ ನಾರ್ಮಲ್ ಆಗಿದೆಯಾ ಅಂತ, ಬಟ್ ಅದು ಹೇಗೆ ಗೊತ್ತಾಗುತ್ತೆ ಏನು ಅಂತ? ಸೊ ಅದಕ್ಕೆ ಒಂದು ಡಿಫೈನ್ಡ್ ಪೀರಿಯಡ್ ಇದೆ. ಸೈಕಲ್ ಲೆಂತ್ ಅಂದರೆ ಏನು, ಎಷ್ಟು ದಿನಕ್ಕೊಂದ್ಸತಿ ಆಗಬೇಕು ಪೀರಿಯಡ್ಸು. ಸೊ ದಟ್ ಈಸ್ ಬಿಟ್ವೀನ್ 21 ದಿವಸದಿಂದ 35 ದಿವಸದವರೆಗೂ, ದಟ್ಸ್ ನಾರ್ಮಲ್. ಒನ್ಸ್ ಇನ್ 21 ಡೇಸ್ ಆಗ್ಬೋದು, 28 ಡೇಸ್ ಇಸ್ ದ ಆವ್ರೇಜ್. ಅಂದರೆ 35 ದಿನಕ್ಕೂ ಆಗ್ಬೋದು. ಬ್ಲೀಡಿಂಗ್ ಎಷ್ಟು ಜನ ಆಗ್ಬೋದು, 2 ಡೇಸು ಆಗ್ಬೋದು, 7 ಡೇಸ್ವರೆಗೂ ಆಗ್ಬೋದು. ಎನಿಥಿಂಗ್ ಮೋರ್ ದೆನ್ 7 ಡೇಸ್ ನಾರ್ಮಲ್ ಅಲ್ಲ. ಇವಾಗ ಹೆಣ್ಮಕ್ಳು ಬಹಳಷ್ಟು ಜನರಲ್ಲಿ ಆ ಕ್ವಶನ್ ಇರುತ್ತೆ, ನಾವು ಅದನ್ನ ಹೇಗೆ ಡಯಾಗ್ನೈಸ್ ಮಾಡ್ಕೋಬಹುದು ಅಂತ, ನಮ್ಮಲ್ಲಿ ನಾರ್ಮಲ್ ಪೀರಿಯಡ್ಸ್ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನ ಹೇಗೆ ಮಾಡ್ಕೋಬಹುದು ಅನ್ನುವಂಥದ್ದು, ಅದಕ್ಕೆ ಏನು ಹೇಳ್ತೀರಾ? ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್, ವಿಯರ್ಸ್ಗೆ ದಟ್ ಇಂಪಾರ್ಟೆನ್ಸ್. ಯಾಕೆಂದರೆ ಎಷ್ಟೋ ಜನಕ್ಕೆ ಇನ್ಫ್ಯಾಕ್ಟ್ ಜಸ್ಟ್ ರೀಸೆಂಟ್ಲಿ ಒಂದು ಹುಡುಗಿ ಬಂದಿತ್ತು, ಅದಕ್ಕೆ ಹೆವಿ ಪೀರಿಯಡ್ಸ್ ಅಂತ ಏನೂ ಗೊತ್ತಿರಲಿಲ್ಲ. ಬ್ಲಡ್ ಕೌಂಟ್ ಮಾಡಿದ್ವಿ, ಅದು 5 ಗ್ರಾಮ್ಸ್ ಇತ್ತು. ನಾರ್ಮಲ್ ಆಗಿ ಬಿಟ್ವೀನ್ 12 to 14, 12ರಿಂದ 14ವರೆಗೂ ಇರಬೇಕು. ಈ ಹುಡುಗಿಗೆ ಬ್ಲೀಡಿಂಗ್ ಆಗಿ ಇಟ್ ಬಿಕೇಮ್ 5 grams. ಸೊ ವಾಟ್ ವಿಲ್ ಟೆಲ್ ಯು ದಟ್ ಐ ಆಮ್ ಹ್ಯಾವಿಂಗ್ ಹೆವಿ ಪೀರಿಯಡ್ಸ್? ಒಂದು, ಇಫ್ ಶಿ ಈಸ್ ಹ್ಯಾವಿಂಗ್ ಯೂಸಿಂಗ್ ಮೋರ್ ದೆನ್ ಎವ್ರಿ ಅವರ್ ಚೇಂಜ್ ಮಾಡಿಕೊಂಡು ಪ್ಯಾಡ್ಸೋ ಟ್ಯಾಂಪಾನ್ಸೋ ಚೇಂಜ್ ಮಾಡ್ತಾ ಇದ್ರೆ ಒಂದು. ಎರಡನೇದು, 7 ದಿವಸಕ್ಕಿಂತ ಜಾಸ್ತಿ ಬ್ಲೀಡಿಂಗ್ ಹೋದರೆ. ಮೂರನೇದು, ಬಟ್ಟೆ ಮೇಲೆ ಬರೋದು, ಟ್ಯಾಂಪಾನ್ಸು ನಿಮ್ಮ ಪ್ಯಾಡ್ಸು ಎಕ್ಸೆಲ್ ಯೂಸ್ ಮಾಡಿನೂ ಬಟ್ಟೆ ಮೇಲೆ ಬರೋದು. ಕೆಲವ್ರಂತೂ ಪಾಪ ಲೇಡೀಸ್ ಎಷ್ಟು ಸಫರ್ ಮಾಡ್ತಾರೆ ಅಂದರೆ ದೇ ವೇರ್ ಅ ಡೈಪರ್, ಇನ್ಕಾಂಟಿನೆನ್ಸ್ ಡೈಪರ್ ಅಂತ ಹೇಳ್ತೀವಲ್ಲ, ದೇ ವೇರ್ ದ್ಯಾಟ್. ಮತ್ತು ರಾತ್ರಿ ಹೊತ್ತು ಎದ್ದು ಚೇಂಜ್ ಮಾಡೋದು, ಇದೆಲ್ಲನೂ ನಾರ್ಮಲ್ ಅಲ್ಲ. ಹಿಂಗೇನನ್ನ ಇದ್ದರೆ ಡೆಫಿನೆಟ್ಲಿ ಡಾಕ್ಟರ್ನ ನೋಡಬೇಕಾಗತ್ತೆ. ಓಕೆ ಡಾಕ್ಟರ್, ಇವೆಲ್ಲ ಸಮಸ್ಯೆಗಳು ಹೆಚ್ಚಾಗಿ ಯಾವ ವಯಸ್ಸಿನವ್ರನ್ನ ಕಾಡುತ್ತೆ ಅಂತ? ಸೊ ಅನ್ಫಾರ್ಚುನೇಟ್ಲಿ ಇದು ಎಲ್ಲ ವಯಸ್ಸುಗಳನ್ನು ಕಾಡುತ್ತೆ. ಅಂಟಿಲ್ ಇಫ್ ಯು ಡೋಂಟ್ ಹ್ಯಾವ್ ಅ ಪೀರಿಯಡ್ ಯು ಆರ್ ಲಕ್ಕಿ. ಇನ್ ದ ಸೆನ್ಸ್ ಇದು ಪೀರಿಯಡ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಮೆಚುರಿಟಿ ಅಂತಾರಲ್ಲ, ಮೆನೋಪಾಸ್ ಆದಮೇಲೆ ಅಗೇನ್ ಯು ಆರ್ ಲಕ್ಕಿ, ಈ ಮೇ ನಾಟ್ ಹ್ಯಾವ್ ಹೆವಿ ಪೀರಿಯಡ್ಸ್. ಬಟ್ ಹೆಣ್ಮಕ್ಳಿಗೆ ಅದು ಆದ ತಕ್ಷಣವೂ ಹೆವಿ ಪೀರಿಯಡ್ಸ್ ಆಗ್ಬೋದು, ಟುವರ್ಡ್ಸ್ ಎಂಡ್ ಆಫ್ ಪೀರಿಯಡು ಆಗ್ಬೋದು, ಅಂದರೆ ಮೆನೋಪಾಸ್ ಟೈಮ್ನಲ್ಲೂ ಆಗ್ಬೋದು, ಆ್ಯಂಡ್ ಆಲ್ಸೋ ಇನ್ ದ ಮಿಡಲ್ ಆಫ್ ಲೈಫ್. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್ ಎಲ್ಲರಿಗೂ ಆಗ್ಬೋದು. ಈ ಕಾಮನ್ HMB ಅನ್ನೋದು ಯಾವ ರೀತಿಯಾಗಿರುತ್ತೆ ಡಾಕ್ಟರ್ ಮಹಿಳೆಯರಲ್ಲಿ? ಬೇಸಿಕ್ಲಿ the number of people we see is quite a lot. With the heavy periods nalli about 60% of the ladies we see or girls we see have heavy periods. Now idu ಏನು causes ಏನಾಗುತ್ತೆ? So it could be fibroids, ಪಾಲಿಪ್ಸ್ ಅಂತಿರ್ತವೆ, ಇದೆಲ್ಲನೂ ಗಡ್ಡೆ, ಕ್ಯಾನ್ಸರ್ ಅಲ್ಲ ಬಟ್ ಗಡ್ಡೆ ಬರೋದು ಯೂಟ್ರಸ್ನಲ್ಲಿ. ಫೈಬ್ರಾಯ್ಡ್ಸು, ಪಾಲಿಪ್ಸು, ಯೂಟ್ರಸ್ಸೇ ಸ್ವಲ್ಪ ದಪ್ಪ ಆಗಿಬಿಡುತ್ತೆ, ಅಡೆನೋಮಯೋಸಿಸ್ ಅಂತ. ಇನ್ನು ಕೆಲವ್ರಿಗೆ ಕಾಮನ್ ಇನ್ ಯಂಗರ್ ಪೀಪಲ್ ಇಸ್ ಅ ಹಾರ್ಮೋನ್ ಇಂಬ್ಯಾಲೆನ್ಸ್. ಸೊ ಹಾರ್ಮೋನ್ ಇಂಬ್ಯಾಲೆನ್ಸ್ನಲ್ಲಿ ಏನಾಗುತ್ತೆ ಅಂದರೆ ಹಾರ್ಮೋನ್ಸ್ ಮೇ ಬಿ ಅ ಬಿಟ್ ಅಪ್ ಆ್ಯಂಡ್ ಡೌನ್. ಅದರಿಂದ ಗರ್ಲ್ಸ್ ಕ್ಯಾನ್ ಹ್ಯಾವ್ ಹೆವಿ ಪೀರಿಯಡ್ಸ್, ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ಬೋದು. And it is known as polycystic ovaries commonly, which affects about 30 to 40% of our Indian girls.
The other causes, cancers also can cause this, so we have to be aware. Tablets, such as blood thinners, ecosprin, ಕೆಲವ್ರಿಗೆ ಕ್ಲಾಟ್ಸ್ ಆಗಿಬಿಟ್ಟಿರುತ್ತೆ, ಅದಕ್ಕೆ ಬ್ಲಡ್ thinners ಕೊಡ್ತೀವಿ. ಇನ್ ಕೆಲವ್ರಿಗೆ ಇನ್ಬೋರ್ನ್ ಪ್ರಾಬ್ಲಮ್ಸ್ ಇರ್ತವೆ, ವಾನ್ ವಿಲಿಬ್ರಾನ್ಸ್ ಡಿಸೀಸ್ ಅಂತ ಮಕ್ಕಳಿಗೆ ಮೆಚ್ಯೂರಿಟಿ ಆದಾಗ್ಲೇನೆ ತುಂಬ ಹೆವಿ ಬ್ಲೀಡಿಂಗ್ ಆಗ್ಬೋದು. ಇನ್ ಕೆಲವ್ರಿಗೆ ಈ ಲೇಡೀಸು ಕಾಪರ್ ಟೀ ಅಂತ ಹಾಕ್ಸ್ಕೊಂತಾರೆ, ಅಂದರೆ ಬರ್ತ್ ಕಂಟ್ರೋಲ್ಗೆ, ಅಂಥವ್ರಿಗೂ ಹೆವಿ ಪೀರಿಯಡ್ಸ್ ಆಗ್ಬೋದು. ಲೇಡೀಸ್ ವಿತ್ ಕಿಡ್ನಿ ಪ್ರಾಬ್ಲಮ್ಸು, ಲಿವರ್ ಪ್ರಾಬ್ಲಮ್ಸು, ಇವ್ರಿಗೂ ಹೆವಿ ಪೀರಿಯಡ್ಸ್ ಆಗ್ಬೋದು. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ ನೋಡ್ಕೊಳ್ಳೋಣ. ದೀಪಾ ಅಂತ ಮೈಸೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ದೀಪಾ ಅವರೇ. ನಮಸ್ತೆ, ಧ್ವನಿ ಕೇಳಿಸ್ತಾ ಇದ್ರೆ ಒಂದು ಸ್ವಲ್ಪ ಜೋರಾಗಿ ಮಾತನಾಡಬೇಕು. ಓಕೆ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಆರೋಗ್ಯ ಸಮಸ್ಯೆಯನ್ನು ಹೇಳ್ಕೊಳ್ಳಿ. ಮೇಡಮ್ ನಮಸ್ತೆ. ನಮಸ್ತೆ ಅಮ್ಮ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ನಾನು ಚೆನ್ನಾಗಿದ್ದೀನಮ್ಮ. ಮೇಡಮ್, ನನಗೆ 20 days ಇಂದ ಪೀರಿಯಡ್ಸ್ ಬಟ್ಟೆ ತುಂಬಾ ಆಗ್ತಾ ಇತ್ತು, ಬಟ್ಟೆನೇ ಇಳ್ತಾ ಇರ್ಲಿಲ್ಲ. ಅದಕ್ಕೆ ಮೈಸೂರಲ್ಲಿ ಸಿಗ್ಮಾ ಹಾಸ್ಪಿಟಲ್ ಅಂಜಲಿ ಮೇಡಮ್ ಹತ್ರ ತೋರಿಸ್ತು. ಅವ್ರು ಸ್ಕ್ಯಾನ್ ಮಾಡಿ PCOD ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಟ್ಯಾಬ್ಲೆಟ್ಸ್ ಕೊಟ್ರು. ಈ 5 days ಇಂದ ಬ್ಲೀಡಿಂಗ್ ಸ್ಟಾಪ್ ಆಗಿದೆ. ಮುಂದೆ ಏನಾದ್ರು ಪ್ರಾಬ್ಲಮ್ ಆಗುತ್ತೋ, ಮತ್ತೆ ನಾವೇನಾದ್ರು ಕೈ ಏನಾದ್ರು ಅಲೋ ಮಾಡಿದ್ರೆ ಗರ್ಭಕೋಶದೊಳಗೆ ಒಂದು ಸಣ್ಣದ ಗುಳಿ ಹಂಗ್ ಸಿಗುತ್ತೆ. ಇದು ಏನ್ ಪ್ರಾಬ್ಲಮ್? ಮ್ಯಾಮ್ ಕೇಳಿದ್ಕೆ ಸ್ಕ್ಯಾನ್ ಮಾಡಿ ಏನು ಪ್ರಾಬ್ಲಮ್ ಇಲ್ಲ, PCOD ಪ್ರಾಬ್ಲಮ್ ಇದೆ. ಅದೇನೋ ಪಕ್ಕದಲ್ಲಿ ಏನೋ ನರ ಬರುತ್ತಲ್ಲ, ಅದು ನೀಟಾಗಿ ವರ್ಕ್ ಮಾಡಲ್ಲ, ಅದಕ್ಕೆ ಈ ತರ ಆಗುತ್ತೆ ಅಂತ ಹೇಳಿದ್ರು. ಎಷ್ಟು ಇವಾಗ ವಯಸ್ಸು ನಿಮಗೆ? 32 ಮೇಡಮ್. 32. ಓಕೆ. ಸೊ ನಾನು ಇವಾಗ ತಾನೇ ಹೇಳಿದ್ನಲ್ಲ, ಈ ಪಾಲಿಸಿಸ್ಟಿಕ್ ಓವರೀಸ್ ಅಂತ, ಅದು ಹಾರ್ಮೋನ್ ಇಂಬ್ಯಾಲೆನ್ಸು. ಸೊ ಅದಕ್ಕೆ ಮೇನ್ ಟ್ರೀಟ್ಮೆಂಟ್ ವೇಟ್ ಲಾಸ್ ಆ್ಯಂಡ್ ಎಕ್ಸಸೈಸ್. ಸೊ ಅದು ಮಾಡಬೇಕಾಗತ್ತೆ. ಮತ್ತೆ ನಿಮ್ಮ ಡಾಕ್ಟರ್ ಕೈಲಿ ಒಂದ್ಸತಿ ಕೈ ಪರೀಕ್ಷೆ ಎಲ್ಲ ಮಾಡಿಸ್ಕೊಳ್ಳಿ. ಮಾಡಿದರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಇವಾಗ್ಲಿಂದ ಕಂಟಿನ್ಯೂ, ಮತ್ತೆ ಇವಾಗ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ, 40 ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಅದೆಲ್ಲ ಕಂಪ್ಲೀಟ್ ಆದ್ಮೇಲೆ ನೀವು ಪೀರಿಯಡ್ಸ್ ಆಗಿ 6 daysಗೆ ಮತ್ತೆ ಬನ್ನಿ ಟ್ಯಾಬ್ಲೆಟ್ಸ್ ಕಂಟಿನ್ಯೂ ಮಾಡಾರ ಅಂತ ಹೇಳಿದ್ದಾರೆ. ಇನ್ನ ಮುಂದೆ ಏನು ಪ್ರಾಬ್ಲಮ್ ಆಗಲ್ವಾ? ಈ ತರ ಕ್ಯಾನ್ಸರ್ ಈ ತರದೇನು? ಇಲ್ಲ, ಕ್ಯಾನ್ಸರ್ ಅನ್ನೋದೇನು ಪ್ರಾಬ್ಲಮ್ ಇದರಿಂದ ಆಗೋದಿಲ್ಲ. ಬೇರೆ ಕಾರಣಕ್ಕೆ ಯಾರಿಗೂ ಕ್ಯಾನ್ಸರ್ ಆಗ್ಬೋದು, ಅದ್ರ ಯಾರು ಏನು ಮಾಡೋಕ್ಕಾಗಲ್ಲ. ಬಟ್ ಈ ಪರ್ಟಿಕ್ಯುಲರ್ ನಿಮ್ದು ಪ್ರಾಬ್ಲಮ್ ಇದೆಯಲ್ಲ, ಅದರಿಂದ ಅದೇನು ತೊಂದರೆ ಆಗೋದಿಲ್ಲ. ಮೇನ್ ಥಿಂಗ್ ನೀವು ನೋಡ್ಕೊಬೇಕಾಗತ್ತೆ, ವೆಯ್ಟು, ಡಯಟು, ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಕೊಂಡು ಚೆನ್ನಾಗಿ ಎಕ್ಸಸೈಸ್ ಮಾಡಿದ್ರೆ ಇದೆಲ್ಲ ಕಮ್ಮಿ ಆಗುತ್ತೆ. ಎಸ್, ಥ್ಯಾಂಕ್ ಯು ದೀಪಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್ ಅವಾಗಲೇ ಆರಂಭದಲ್ಲೇ ಹೇಳಿದ್ರೆ ಮೆನ್ಸ್ಟ್ರಲ್ ಸೈಕಲ್ ಇಸ್ ವೆರಿ ಇಂಪಾರ್ಟೆಂಟ್, ಅದು ಹೆಣ್ಮಕ್ಳಿಗೆ ಕೊಟ್ಟಿರೋದು ಅನ್ನೋದಾಗಿ. ಇದರಲ್ಲಿ ಈ ರೀತಿಯಾದಂಥ ಸಮಸ್ಯೆ ಆದಾಗ, ಹೆವಿ ಬ್ಲೀಡಿಂಗ್ ಆದಾಗ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅದು ಅಂತ? ಸೊ ಆಸ್ ಯು ಕ್ಯಾನ್ ಇಮ್ಯಾಜಿನ್, ರಕ್ತ ಹೋಗ್ತಾ ಇರುತ್ತೆ ಚೈತ್ರ ಅವರೇ, ಆ್ಯಂಡ್ ಎವ್ರಿ ಮಂತ್ ಒಂದು ಸರ್ಟನ್ ಅಮೌಂಟ್ ಆಫ್ ಬ್ಲಡ್ ಹೋಗಬೇಕು. ಅದು ಐ ವಾಂಟ್ ಗೋಯಿಂಗ್ ಟು ದ ಡೀಟೇಲ್ಸ್ ಎಷ್ಟು ಅದೆಲ್ಲನೂ ನಾನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಇಷ್ಟು ಹೋಗಬಾರ್ದು ಅಂತ. ಅದಕ್ಕಿಂತ ಜಾಸ್ತಿ ಹೋದರೆ ಎನಿಬಡಿ ಬ್ಲಡ್ ಕಮ್ಮಿ ಆಗಿ ಅನಿಮಿಕ್ ಆಗ್ತಾರೆ. ಅನಿಮಿಕ್ ಅಂದರೆ ಏನು? ನಮ್ಮ ಬ್ಲಡ್ ಸೆಲ್ಸು, ಬಾಡಿನಲ್ಲಿ ಬ್ಲಡ್ ಹೋಗೋದು ಅದೆಲ್ಲ ಕಮ್ಮಿ ಆಗುತ್ತೆ. ಆ್ಯಸ್ ಐ ಟೋಲ್ಡ್ ಯು, 12 to 14 grams ಈಸ್ ನಾರ್ಮಲ್, ವಾಟ್ ವಿಮೆನ್ ಶುಡ್ ಹ್ಯಾವ್. ಅದಕ್ಕಿಂತ ಕೆಳಗೆ ಹೋಗಿ, ಅಂದರೆ ಲೆಸ್ ದೆನ್ 10, ಲೆಸ್ ದೆನ್ 8, 9 ಹೋದರೆ, ಅನೇಮಿಯಾ ಆದರೆ, ಬ್ಲಡ್ನಲ್ಲಿ ಕಮ್ಮಿ ಆದರೆ ನಮ್ಮ ಆಕ್ಸಿಜನ್ ಒಳಗಡೆ ಬಾಡಿನಲ್ಲಿ ಕಮ್ಮಿ ಆಗುತ್ತೆ, ಸುಸ್ತಾಗಕ್ಕೆ ಶುರುವಾಗುತ್ತೆ, ಆ್ಯಂಡ್ ಕೆಲಸ ಮಾಡೋಕ್ಕಾಗೋದಿಲ್ಲ, ಆ್ಯಂಡ್ ಫೈನಲಿ ತುಂಬ ಲೋ ಆಗಿಬಿಟ್ರೆ ಹಾರ್ಟ್ಗೂ ಅಫೆಕ್ಟ್ ಆಗುತ್ತೆ. ಸೊ ಮೇನ್ ಪ್ರಾಬ್ಲಮ್ ಫಿಸಿಕಲಿ ಸುಸ್ತಾಗಿ ಕೆಲಸ ಸರಿಯಾಗಿ ಮಾಡೋದಕ್ಕಾಗೋದಿಲ್ಲ. ಕೆಲವರು ಟೈಮ್ ಟು ಟೈಮ್ ಫೇಂಟು ಆಗ್ತಾರೆ ರಕ್ತ ಇಲ್ಲದೆ. ಓಕೆ, ಬೇಗ ಸೀನಿಯರ್ ಡಾಕ್ಟರ್, ಲಕ್ಷ ಪೇಷಂಟ್ಗಳನ್ನ ನೋಡಿರ್ತೀರಾ. ಇಂಡಿಯಾದಲ್ಲಿ ಅದರ ರೇಷಿಯೋ ಅನ್ನೋದು ಹೆಚ್ಚಾಗಿದೆ ಅನ್ಸುತ್ತೆ, ಹೇಗೆ ಡಾಕ್ಟರ್? ಸೊ ಹೆಚ್ಚಾಗಿಲ್ಲ ಚೈತ್ರ ಅವರೇ. ಬೇಸಿಕ್ಲಿ ಅಬೌಟ್ 350 million ಪೀಪಲ್ ಹ್ಯಾವ್ ಪೀರಿಯಡ್ಸ್, ಅಂದರೆ ಲೇಡೀಸ್. ಅಫ್ಕೋರ್ಸ್ ಮೆನ್ಗಿಲ್ಲ, ಅದು ಅವರು ಕೇಳ್ಕೊಂಡು ಬಂದಿದ್ದಾರೆ, ಆ ಪೀರಿಯಡ್ ಮೆನ್ಗಾಗಲ್ಲ, ನಮಗೆ ಆಗೋದು. ಸೊ 350 million ಲೇಡೀಸ್ಗೆ ಪೀರಿಯಡ್ಸ್ ಆಗುತ್ತೆ. ಅದರೊಳಗೆ 60% of them will have heavy periods. So that is the extent of this problem. And plus it's social nuisance. ಇನ್ನು ಕೆಲಸಕ್ಕೆ ಹೋದಾಗ ಅದೆಲ್ಲ ಬ್ಲೀಡಿಂಗ್ ಆಗೋದು, ಬಟ್ಟೆನಲ್ಲಿ ಆಚೆ ಬರೋದು, ಹೊಟ್ಟೆ ನೋವಿರೋದು ಒಂದು. ಎರಡನೇದು, ಎಸ್ಪೆಷಲಿ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ಗೆ, ಅವ್ರಿಗೆ ಚೇಂಜ್ ಮಾಡೋದಕ್ಕೆ ಪ್ಯಾಡ್ಸು, ಸ್ಯಾನಿಟರಿ ನ್ಯಾಪ್ಕಿನ್ಸು, ಲಾಟ್ ಆಫ್ ಸ್ಕೂಲ್ಸ್, ಎಸ್ಪೆಷಲಿ ದ ಗೌರ್ಮೆಂಟ್ ಸ್ಕೂಲ್ಸ್ಗೆ ಅವ್ರಿಗೆ ಏನು ಅಂತ ಸೌಕರ್ಯ ಇಲ್ಲ. ಸೊ ದೆರ್ ಆರ್ ಗರ್ಲ್ಸ್, ಅ ಲಾಟ್ ಆಫ್ ಗರ್ಲ್ಸ್ ಆ ಪೀರಿಯಡ್ ಟೈಮ್ನಲ್ಲಿ ಸ್ಕೂಲ್ಗೆ ಹೋಗೋದಿಲ್ಲ. Because of the nuisance of this, heavy periods, pain, ಅಲ್ಲಿ ಪ್ರೈವಸಿ ಇಲ್ಲ ಬಾತ್ರೂಮ್ಗೆ ಹೋಗೋದಕ್ಕೆ. ಸೊ ಇಟ್ಸ್ ಅ ಬಿಗ್ ಪ್ರಾಬ್ಲಮ್. ಭಯ ಪಡ್ತಾರೆ, ಎಂಬ್ಯಾರೆಸ್ ಆಗ್ತಾರೆ. ಬೇರೆಯವರೆಲ್ಲ ಸಪೋಸಿಂಗ್ ಕೋ ಎಜುಕೇಷನ್ ಸ್ಕೂಲ್ ಅವ್ರು, ಈವನ್ ಗರ್ಲ್ಸ್ ಸ್ಕೂಲ್ ಇದ್ರೂ ನಗೋದು, ಬಟ್ಟೆ ಮೇಲೆ ಬರೋದು, ಆಸೆ ಮಾಡೋದು. ಸೊ ನ್ಯಾಚುರಲಿ ದೇ ಗ್ರೋ ಅಪ್ ವಿತ್ ಅ ಕಾಂಪ್ಲೆಕ್ಸ್.
ಓಕೆ ಡಾಕ್ಟರ್, ಇವಾಗ ಕಾರಣಗಳು ಅಂತ ಬಂದಾಗ ಅದು ಒಂದು ಹೆಣ್ಮಗುವಿನಿಂದ ಇನ್ನೊಂದು ಹೆಣ್ಮಗುವಿಗೆ ಬೇರೆ ಬೇರೆ ಆಗಿರುತ್ತಾ ಹೇಗೆ ಡಾಕ್ಟರ್? ಸೊ ಯೂಶಲಿ ಮಕ್ಕಳು ನಾವು ತಗೊಂಡ್ರೆ, ಚಿಕ್ಕ ಮಕ್ಕಳನ್ನ ನಾವು ತಗೊಂಡ್ರೆ ಯೂಶಲಿ ಆ ಟೈಮ್ನಲ್ಲಿ ಹಾರ್ಮೋನ್ಸ್ ಪ್ರಾಬ್ಲಮ್, ಈ PCOS ಅಂತ ಹೇಳಿದ್ನಲ್ಲ ಅದು ಒಂದಿರ್ಬೋದು. ಇನ್ನೊಂದು ಮೆಚ್ಯೂರ್ ಆದಮೇಲೆ ಫಸ್ಟ್ ಫ್ಯೂ ಇಯರ್ಸ್ ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಇರುತ್ತೆ. ಕೆಲವ್ರಿಗೆ ಹೆವಿ ಆಗ್ಬೋದು, ಕೆಲವ್ರಿಗೆ ಪೀರಿಯಡ್ ಇರೋದಿಲ್ಲ ತಿಂಗಳಾನ್ಗಟ್ಲೆ, ಬಟ್ ಇದು ಮೋಸ್ಟ್ ಕಾಮನ್ ಅಂತ ಇನ್ ದಟ್ ಏಜ್ ಗ್ರೂಪ್, ಟೀನೇಜ್ ಗ್ರೂಪ್, early 20s ದಿಸ್ ಇಸ್ ಮೋಸ್ಟ್ ಕಾಮನ್. ಬಹಳಷ್ಟು ಜನರಲ್ಲಿ ಕಾಮನ್ ಆಗಿ ಬರುವಂತ ಕ್ವೆಶನ್, ಬೇಗ ಪ್ಯೂಬರ್ಟಿ ಸ್ಟೇಜ್ ತಲುಪೋದ್ರಿಂದ ಬೇಗ ಪೀರಿಯಡ್ಸ್ ಆಗ್ಬಿಡುತ್ತೆ, ಆ ಕಾರಣಕ್ಕೆ ಏನಾದರೂ ಹೀಗಾಗುತ್ತಾ, ಇದು ಒಂದು ಕಾರಣ ಅನ್ನುವಂಥದ್ದು ಇರುತ್ತೆ, ಅವ್ರಿಗೆ ಏನು ಹೇಳ್ತೀರಾ ಡಾಕ್ಟರ್? ಸೊ ಈ ನಡುವೆ ಪ್ಯೂಬರ್ಟಿ ಮೆನಾರ್ಕಿ ಅಂದ್ರೆ ಆನ್ಸೆಟ್ ಆಫ್ ಪೀರಿಯಡ್ಸ್ ಸ್ವಲ್ಪ ಬೇಗನೆ ಆಗ್ತಾ ಇದೆ, ನೋ ಡೌಟ್. ಮುಂಚೆ ಅಬೌಟ್ 20-25 ಇಯರ್ಸ್ ಅಗೋ ಅದೊಂದು 14-15 ಹಂಗೆ ಆಗ್ತಾ ಇತ್ತು, ಬಟ್ ಹಿಯರ್ ಅಬೌಟ್ 11-12 ಆಗ್ತಾ ಇದೆ. ಈಸ್ ದಟ್ ದ ಕಾಸ್ ಆಫ್ ಹೆವಿ ಪೀರಿಯಡ್ಸ್? ಅಲ್ಲ. ಇಟ್ ಕುಡ್ ಆಲ್ಸೋ ಬಿ ದಟ್ ಲೈಫ್ ಸ್ಟೈಲ್ ಹಸ್ ಚೇಂಜ್ಡ್. ತುಂಬ ಈ ನಡುವೆ ಜಂಕ್ ಫುಡ್ಗಳು, ಟಿವಿ ಮುಂದೆ ಕೂತ್ಕೊಳ್ಳೋದು, ನಾವೇ ಟಿವಿ ಮುಂದೆ ಕೂತಿದ್ದೀವಿ ಬಿಡಿ, ದಟ್ಸ್ ಡಿಫ್ರೆಂಟ್ ಮ್ಯಾಟರ್, ಬಟ್ ಎಕ್ಸಸೈಸ್ ಇಲ್ಲ, ಇದೆಲ್ಲನೂ ಆಗಿ ಮಕ್ಕಳು ದೀಸ್ ಡೇಸ್ ದೇ ಪುಟಿಂಗ್ ಆನ್ ಅ ಲಾಟ್ ಆಫ್ ವೇಟ್. ಆ ವೇಟು, ಲ್ಯಾಕ್ ಆಫ್ ಎಕ್ಸಸೈಸ್, ಬ್ಯಾಡ್ ಈಟಿಂಗ್ is also contributing to this. Okay, generation by generation ಯಾವ ರೀತಿಯಾಗಿ ಚೇಂಜಸ್ ಆಗುತ್ತೆ ಅಂತ ಹೇಳ್ತಾ ಇದ್ರಿ ಡಾಕ್ಟರ್ ನೀವು. ಇನ್ನು ಈ ಟ್ರೀಟ್ಮೆಂಟ್ ಅಲ್ಲಿ ಏನಾದರೂ 21st century ಅನ್ನುವಂಥ ಚೇಂಜಸ್ಗಳಿರುತ್ತೆ, ಯಾವ ರೀತಿಯಾಗಿರುತ್ತೆ ಟ್ರೀಟ್ಮೆಂಟ್? ಸೊ ಬೇಸಿಕ್ಲಿ ಈ ಮಕ್ಕಳಿಗೆ ದಿಸ್ ಗ್ರೂಪ್ ಅವ್ರಿಗೆ ಮಾತ್ರೆಗಳು ಕೊಡಬೇಕಾಗುತ್ತೆ, ಬಟ್ ಐ ವಿಲ್ ಅಡ್ರೆಸ್ ದಿಸ್ ಇಶ್ಯೂ ಆಸ್ ಅ ಬ್ರಾಡ್ ಥಿಂಗ್. ಮೆಡಿಕಲ್ ಟ್ರೀಟ್ಮೆಂಟ್ ಇದೆ, ಸರ್ಜಿಕಲ್ ಟ್ರೀಟ್ಮೆಂಟ್ ಇದೆ. ಸೊ ಗೋಯಿಂಗ್ ವಿತ್ ದ ಟೀನೇಜರ್ಸ್ ಜಸ್ಟ್ ಹೂವ್ ಹ್ಯಾಡ್ ಪೀರಿಯಡ್ಸು ಅಂಥವ್ರಿಗೆ ಮಾತ್ರೆನೇ ಕೊಡಬೇಕಾಗತ್ತೆ. ಆಬ್ವಿಯಸ್ಲಿ ನಾವೇನು ಮೆಡಿಕಲ್ ಸರ್ಜಿಕಲ್ ಟ್ರೀಟ್ಮೆಂಟ್ ಮಾಡೋದಕ್ಕಾಗೋದಿಲ್ಲ. ಈ ಮಾತ್ರೆಗಳಲ್ಲಿ, ದಿಸ್ ಇಸ್ ಫಾರ್ ಆಲ್ ಕ್ಯಾಟಗರೀಸ್ ಫರ್ದರ್ ಆಲ್ಸೋ, ಈ ಮಾತ್ರೆಗಳಲ್ಲಿ 2 types ಆಫ್ ಮಾತ್ರೆಗಳಿರ್ತವೆ ಚೈತ್ರ ಅವರೇ. ಒನ್ ಇಸ್ ಹಾರ್ಮೋನಲ್ ಟ್ಯಾಬ್ಲೆಟ್, ಅದರ್ ಒನ್ ಇಸ್ ನಾನ್ ಹಾರ್ಮೋನಲ್ ಟ್ಯಾಬ್ಲೆಟ್. ಆ ನಾನ್ ಹಾರ್ಮೋನಲ್ ಟ್ಯಾಬ್ಲೆಟ್ ಯಾವಾಗ ಕೊಡ್ತೀವಿ? ಆ ಪೀರಿಯಡ್ ಯಾವಾಗ ಹೆವಿ ಇರುತ್ತೋ, ಸೇ ಒಂದು 5 ದಿವಸ ಹೆವಿ ಇರುತ್ತೆ, 7 ದಿವಸ ಹೆವಿ ಇರುತ್ತೆ, ಆವಾಗ ಮಾತ್ರ ಕೊಟ್ಟು ಮುಗಿಸ್ತೀವಿ. ದಟ್ ಈಸ್ ಟು ಬ್ರಿಂಗ್ ಡೌನ್ ದ period flow, to bring down the heaviness. Okay, hormonal period tablets, that is taken for longer periods, 121 days, and that could be 2 types. One, it could be a birth control pill, family planning pills antaralla adu irbodu, innondu hormone iro pill irbodu. So intha tablets commonly ee teenage girls kodtivi. Yes, adu older women also we can use it. Older women also we can use it. So coming to older women, ಇದು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ನಾನ್ ಹಾರ್ಮೋನಲ್ ಟ್ಯಾಬ್ಲೆಟ್ಸು ಮತ್ತು ಹಾರ್ಮೋನಲ್ ಟ್ಯಾಬ್ಲೆಟ್ಸು ಅದು ಯೂಸ್ ಮಾಡ್ಬೋದು. ಆಲ್ಸೋ ಓಲ್ಡರ್ ವಿಮೆನ್ಗೆ ದರ್ ಇಸ್ ಸಮಥಿಂಗ್ ಕಾಲ್ಡ್ ಕಾಪರ್, ಇದು ಇಂಟ್ರಾಯೂಟ್ರೈನ್ ಡಿವೈಸ್ ಅಂತ, ಅಂದರೆ ಮೈರಿನಾ ಅಂತ ಒಂದಿದೆ, ಅದಕ್ಕೆ ಒಂದು ಸ್ಮಾಲ್ ಹಾರ್ಮೋನ್ ಇರುತ್ತೆ, ಅದು ಕಾಪರ್ ಟೀನ ಯೂಟ್ರಸ್ ಒಳಗಡೆ ಹಾಕ್ತೀವಿ, ಅದರಿಂದ ಬ್ಲೀಡಿಂಗ್ ಕಮ್ಮಿ ಆಗುತ್ತೆ. ಅದನ್ನು ಬಿಟ್ಟು ಸರ್ಜಿಕಲ್ ಮೆಥಡ್ಸ್ ಅದರೊಳಗೆ ಎಂಡೋಮೆಟ್ರಿಯಲ್ ಅಬ್ಲೇಷನ್ ಅಂತೀವಿ, ಅಂದರೆ ಯೂಟ್ರಸ್ ಒಳಗಡೆ, ಇಲ್ಲಿ ಪಿಕ್ಚರ್ಗಳು ನೀವು ಹಾಕಿರ್ತೀರಾ ಐಮ್ ಶೋರ್, ಆ ಲೈನಿಂಗ್ನ ಅದನ್ನು ಥಿನ್ ಮಾಡೋಕ್ಕೆ ಒಂದು ಪ್ರೊಸೀಜರ್ ಇದೆ. ಮತ್ತು ಯೂಟ್ರಸ್ಗೆ ಬ್ಲಡ್ ಹೋಗುತ್ತೆ, ಆರ್ಟರೀಸ್ ಅಂತ ಕೂಗ್ತೀವಿ, ಆ ಆರ್ಟರೀಸ್ನ ಬ್ಲಾಕ್ ಮಾಡೋಕ್ಕೆ ಅದಕ್ಕೊಂದು ಪ್ರೊಸೀಜರ್ ಇದೆ. ಇವೆಲ್ಲ ಸರ್ಜರೀಸ್ ಅಲ್ಲ, ದ ಪ್ರೊಸೀಜರ್ಸ್. ಮತ್ತು MRI ಇಂದ ಅದನ್ನು ಕರಗಿಸೋಕೆ ಒಂದು ಪ್ರೊಸೀಜರ್ ಇದೆ, ಅಂದರೆ ಫೈಬ್ರಾಯ್ಡ್ಸ್ ಏನನ್ನ ಇದ್ದರೆ ಅದನ್ನು ಕರಗಿಸೋಕೆ ಒಂದು ಪ್ರೊಸೀಜರ್ ಇದೆ. ಫೈನಲಿ removal of the uterus in women who have finished their families. ಓಕೆ ಡಾಕ್ಟರ್. ಡಾಕ್ಟರ್ ಪ್ರತಿಭಾ ರೆಡ್ಡಿ ಅವರು ಹೇಳ್ತಾ ಇದ್ರು, ಯಾವ ಕಾರಣಕ್ಕೆ ಹೆವಿ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಕಾಣಿಸ್ಕೊಳ್ಳುತ್ತೆ, ಯಾವ ವಯಸ್ಸಿನವರಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಏನೇನು ಕಾರಣಗಳಿರುತ್ತೆ ಅನ್ನೋದನ್ನ ವಿವರಿಸ್ತಾ ಇದ್ರು. ಇನ್ನು ಮುಖ್ಯವಾಗಿ ಟ್ರೀಟ್ಮೆಂಟ್ ಬಗ್ಗೆ ಅವ್ರ ಹತ್ರ ಕೇಳೋಣ. ಡಾಕ್ಟರ್ ಪ್ರತಿಭಾ ರೆಡ್ಡಿ ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಆವಾಗಲೇ ಬಹಳಷ್ಟು ವಿಷಯಗಳ ಬಗ್ಗೆ ಬಹಳ ವಿವರವಾಗಿ ಹೇಳ್ತಾ ಇದ್ರೆ, ಇನ್ನು ಹೆವಿ ಮೆನ್ಸ್ಟ್ರಲ್ ಬ್ಲೀಡಿಂಗ್ಗೆ ಇನ್ವೆಸ್ಟಿಗೇಷನ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಯಾವ ಸಮಯದಲ್ಲಿ ಮಾಡ್ಕೋಬೇಕು, ಹೇಗೆ ಅಂತ? ಸೊ ಇನ್ವೆಸ್ಟಿಗೇಷನ್ ಅಂದರೆ ವಿ ಸ್ಟಾರ್ಟ್ ಫಸ್ಟ್ ವಿತ್ ಹಿಸ್ಟ್ರಿ ಚೈತಾ ಅವರೇ. ಹಿಸ್ಟ್ರಿ ಅಂದರೆ ನೀವು ಯಾರನ್ನ ಬಂದು, ಲೆಟ್ಸ್ ಸೇ ಫಾರ್ ಯು ಫಾರ್ ಎಕ್ಸಾಂಪಲ್, ಬಂದು ನನ್ನ ಜೊತೆ ಪೇಷಂಟ್ ಆಗಿ ಬಂದಾಗ ಅವಾಗ ನಾವು ಡೀಟೇಲ್ಡ್ ಆಗಿ ನೀವು ಕ್ವೆಶನ್ಸ್ ಕೇಳ್ತೀವಿ. ಆ್ಯಸ್ ಐ ಟೋಲ್ಡ್ ಯು ಬಿಫೋರ್, ಅಂದರೆ ಪೀರಿಯಡ್ಸ್ ಏನು, ಎಷ್ಟು ದಿನ ಆಗ್ತಾ ಇದೆ, ಎಷ್ಟು ಬ್ಲೀಡಿಂಗ್ ಹೋಗುತ್ತೆ, ಇದೆಲ್ಲನೂ ಡೀಟೇಲ್ಡಾಗಿ ಕ್ವೆಶನ್ ಕೇಳಿ, ಮತ್ತು ಫ್ಯಾಮ್ಲಿನಲ್ಲಿ ನನ್ನ ಹಿಸ್ಟ್ರಿ ಇದೆಯಾ, ಎಸ್ಪೆಷಲಿ ಫೈಬ್ರಾಯ್ಡ್ ಹಿಸ್ಟ್ರಿ, ಕ್ಯಾನ್ಸರ್ ಹಿಸ್ಟ್ರಿ, ದೀಸ್ ಆರ್ ಇಂಪಾರ್ಟೆಂಟ್ ಹಿಸ್ಟ್ರೀಸ್ ಟು ಟೇಕ್. ಆ್ಯಂಡ್ ಎಕ್ಸಾಮಿನೇಷನ್ ಮಾಡ್ತೀವಿ. ಸೊ ಆಲ್ವೇಸ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿ, ಫಸ್ಟು ಅನೇಮಿಯಾ ಏನನ್ನ ಇದೆಯಾ, ಬ್ಲಡ್ ಕೌಂಟ್ ಕಮ್ಮಿ ಆಗಿದೆಯಾ, ಹೊಟ್ಟೆನಲ್ಲಿ ಏನಾರ ಗಡ್ಡೆಗಳು ನಮಗೆ ಫೀಲ್ ಆಗ್ತಾ ಇದೆಯಾ, ಮತ್ತು ಆಮೇಲೆ ಕೈ ಪರೀಕ್ಷೆ ಅದೆಲ್ಲ ಮಾಡಿ, ವಿ ದೆನ್ ಆಸ್ಕ್ ಫಾರ್ ಸಮ್ ಬೇಸಿಕ್ ಟೆಸ್ಟ್. ಒಂದು ಬ್ಲಡ್ ಟೆಸ್ಟು, ಅದರೊಳಗೆ ಬ್ಲಡ್ ಕೌಂಟು, ಅನೇಮಿಯಾ ಇದೆಯಾ, ಥೈರಾಯ್ಡ್ ಏನನ್ನ ಪ್ರಾಬ್ಲಮ್ ಇದೆಯಾ, ಮತ್ತು ಸ್ಕ್ಯಾನಿಂಗ್ ಕೇಳ್ತೀವಿ, ಅಂದರೆ ಸಿಂಪಲ್ ಬೇಸಿಕ್ ಅಲ್ಟ್ರಾಸೌಂಡ್ ಸ್ಕ್ಯಾನ್, ಡೈರೆಕ್ಟಾಗಿ MRI CT ಅದೇನು ಬೇಕಾಗಿಲ್ಲ. ಸೊ ಇದನ್ನೆಲ್ಲ ಮಾಡಿಬಿಟ್ಟು ಅದ್ರ ಜೊತೆಗೆ ಇನ್ನೊಂದು ಟೆಸ್ಟು ಪ್ಯಾಪ್ಸ್ಮಿಯರ್ ಅಂತ ಮಾಡ್ತೀವಿ. ಆ ಪ್ಯಾಪ್ಸ್ಮಿಯರ್ ಏನು, ದಟ್ ಈಸ್ ಅಡ್ವೈಸ್ಡ್ ಫಾರ್ ಆಲ್ ವಿಮೆನ್ ಟು ರೂಲ್ ಔಟ್ ಕ್ಯಾನ್ಸರ್ ಆಫ್ ದ ಸರ್ವಿಕ್ಸ್. ಸೊ ಅದನ್ನು ಸೇಮ್ ಟೈಮ್ ಮಾಡ್ತೀವಿ. ಇದನ್ನೆಲ್ಲ ಮಾಡಾದಮೇಲೆ ವಿ ದೆನ್ ಲುಕ್ ಎಟ್ ಎವ್ರಿಥಿಂಗ್. ಸೊ ಒನ್ ಹಿಸ್ಟ್ರಿ,
examination, tests, scanning, then they come back to us. ಅದನ್ನೆಲ್ಲ ನೋಡ್ಬಿಟ್ಟು we then come to a conclusion as to ಈ ಕಾರಣ ಏನು, ಅದಾದ್ಮೇಲೆ we then think about the treatment of the. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ ನೋಡೋಣ. ಸ್ನೇಹ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸ್ನೇಹ ಅವರೇ. ನಮಸ್ತೆ. ಸ್ವಲ್ಪ ಜೋರಾಗಿ ಮಾತನಾಡಬೇಕು. ಡಾಕ್ಟರ್ ಇದ್ದಾರೆ, ನಿಮ್ಮ ಆರೋಗ್ಯ ಸಮಸ್ಯೆ ಏನಿದೆ ಹೇಳಿ. ಹಲೋ ಡಾಕ್ಟರ್. Hello. ಆಕ್ಚುಲಿ ನಾನು ಐ ಹ್ಯಾವ್ ಬೀನ್ ಅ ಹೆಲ್ದಿ ಇಂಡಿವಿಜುವಲ್ ಆಲ್ ಮೈ ಲೈಫ್. ನನ್ನ ಬ್ಲಡ್ ಕೌಂಟ್ 13.3 ಇರ್ತಿತ್ತು. ಬಟ್ ರೀಸೆಂಟ್ಲಿ ಐ ಗಾಟ್ ಅ ಬ್ಲಡ್ ಟೆಸ್ಟ್ 11 ಬಂತು. ಐ ಹ್ಯಾವ್ ಬಿನ್ ನೋಟಿಸಿಂಗ್ ಲಾಸ್ಟ್ 4-5 ಮಂತ್ ಇಂದ ನಂಗೆ even though very 3 days flow adre, I have very huge clots on the second day, and I have lot of bleeding only on the second day. First and third day it's relatively less. Is there a cause for concern anta call madide doctor? Sure. So the thing is, obviously clots ant bidre adu normal alla. That equates to ಜಾಸ್ತಿ ಬ್ಲೀಡಿಂಗ್ ಆಗ್ತಾ ಇದೆ, ಹೆವಿ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಆಗ್ತಾ ಇದೆ ಅಂತ. ಅಫ್ಕೋರ್ಸ್ ಬರೀ ಒಂದು ದಿವಸ ಆಗ್ತಾ ಇದೆ, ಬಟ್ ಆ ಒಂದು ದಿವಸದಲ್ಲೂ ತುಂಬಾ ಬ್ಲೀಡಿಂಗ್ ಹೋದ್ರೆ ದಟ್ ಕ್ಯಾನ್ ಅಫೆಕ್ಟ್ ಯುವರ್ ಬ್ಲಡ್ ಕೌಂಟ್. ಆಸ್ ಯು ಯೋರ್ ಸೆಲ್ಫ್ ಹ್ಯಾವ್ ಸೀನ್ ಅಲ್ವೇ, 13 ಇಂದ 11 ಬಂದಿದೆ. ಸೊ ಅದಕ್ಕೇನೆ ನೀವು ಗೈನಕಾಲಜಿಸ್ಟ್ ನೋಡದೇ ಇದ್ರೆ ಐ ವುಡ್ ಸಜೆಸ್ಟ್ ಗೈನಕಾಲಜಿಸ್ಟ್ನ ಹೋಗ್ಬಿಟ್ಟು ಒಂದ್ಸತಿ ತೋರಿಸ್ಕೊಂಡು ಅವ್ರು ತರೋಗಿ ಎಕ್ಸಾಮಿನ್ ಮಾಡಿ ಆಮೇಲೆ ನೋಡಲಿ ಅವರು ಏನನ್ನ ತೊಂದರೆ ಇದೆಯಾ, ಏನನ್ನ ಟ್ರೀಟ್ಮೆಂಟ್ ಕೊಡಬೇಕಾ ಅಂತ ನೋಡಲಿ. ಥ್ಯಾಂಕ್ ಯು ಸ್ನೇಹ ಅವರೇ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್ ಸ್ಪೆಷಲಿ ಸ್ಪರ್ಶ್ ಹಾಸ್ಪಿಟಲ್ ಫಾರ್ ವಿಮೆನ್ ಆ್ಯಂಡ್ ಚಿಲ್ಡ್ರನ್, ಇದರ ಸ್ಪೆಷಾಲಿಟಿ ಆಸ್ ಅ ಲೀಡ್ ಕನ್ಸಲ್ಟೆಂಟ್ ನೀವೇನು ಹೇಳ್ತೀರಾ? ಸೊ ಬೇಸಿಕ್ಲಿ ವಿಮೆನ್ ಆ್ಯಂಡ್ ಚಿಲ್ಡ್ರನ್ ಹಾಸ್ಪಿಟಲ್ನಲ್ಲಿ ಆಸ್ ಯು ಕ್ಯಾನ್ ಇಮ್ಯಾಜಿನ್ ವಿ ಸಿ ಓನ್ಲಿ ವಿಮೆನ್ ಆ್ಯಂಡ್ ಚಿಲ್ಡ್ರನ್. ಸೊ ದಟ್ ವೇ ಜೆಂಟ್ಸ್ ಎಲ್ಲ ಆಚೆ ಹಾಕ್ಬಿಡ್ತೀವಿ, ಬರೀ ಅಲ್ಲಿ ಅಟೆಂಡರ್ಸ್ ಥರ ಬಂದು ಕೂತ್ಕೊಬೇಕು. ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದಿಸ್? ದಟ್ ವೇ ಲೇಡೀಸ್ಗೆ ದೇರ್ ಇಸ್ ಅ ಸೇಫ್ ಸ್ಪೇಸ್ ವೇರ್ ಅವ್ರ ಪ್ರಾಬ್ಲಮ್ಸು ಎಲ್ಲ ನೋಡಿಕೊಂಡು ವಿ ಕ್ಯಾನ್ ದೆನ್ ಕಮ್ ಟು ಅ ಕನ್ಕ್ಲೂಷನ್ as to ಏನು ತೊಂದರೆ ಇದೆ. ಆ್ಯಂಡ್ ಎಸ್ಪೆಷಲಿ ಫಾರ್ ಹೆವಿ ಮೆನ್ಸ್ಟ್ರಲ್ ಬ್ಲೀಡಿಂಗ್, ಅಂದರೆ ಇದು ಟ್ರೀಟ್ಮೆಂಟ್ ಎಲ್ಲ ಹೇಳಿದ್ನಲ್ಲ ತಮಗೆ, ಆ ಟ್ರೀಟ್ಮೆಂಟ್ನೆಲ್ಲನೂ ಎವ್ರಿಥಿಂಗ್ ಇಸ್ ಅಂಡರ್ ಒನ್ ರೂಫ್. ಬ್ಲಡ್ ಟೆಸ್ಟ್, ಇನ್ವೆಸ್ಟಿಗೇಷನ್, ಸ್ಕ್ಯಾನ್, MRI ಏನನ್ನ ಬೇಕಾದರೆ, ಅದಾದಮೇಲೆ ಏನನ್ನ ಟ್ರೀಟ್ಮೆಂಟ್ ಬೇಕಿದ್ರೆ ಅಪಾರ್ಟ್ ಫ್ರಮ್ ಮೆಡಿಸಿನ್ ಅದೆಲ್ಲನೂ, ಇಫ್ ಎನಿಥಿಂಗ್ ಈಸ್ ರಿಕ್ವೈರ್ಡ್, ಆಲ್ ದ ಟ್ರೀಟ್ಮೆಂಟ್ ದಟ್ ಐ ಎಕ್ಸ್ಪ್ಲೇನ್ ಟು ಯು, that is all under one roof. Surgeries, laparoscopic surgeries, ellanunu we are capable of doing that. So under one roof, mahiliyarge they can have comprehensive care, treatment and follow up. So that is the main USP of Sparsh Hospital for Women and Children. ಎಸ್ ಡಾಕ್ಟರ್, ಬಹಳಷ್ಟು ಜನ ಹೆಣ್ಮಕ್ಳು ಈ ಕಾರ್ಯಕ್ರಮನ ನೋಡ್ತಾ ಇರ್ತಾರೆ. ಬಹಳಷ್ಟು ಜನರಿಗೆ ಹೆವಿ ಬ್ಲೀಡಿಂಗ್ ಇರುತ್ತೆ, ತಂದೆ ತಾಯಿ ಹತ್ರನೇ ಹೇಳ್ಕೊಳ್ಳಲ್ಲ ಅವರು. ಕರೆಕ್ಟ್. ಸೊ ಅವ್ರಿಗೆ ಏನು ಅಡ್ವೈಸ್ ಕೊಡಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್? ಸೊ ಫಸ್ಟು ತಂದೆ ತಾಯಿ ಹತ್ರ ಹೇಳಿ, ಎಸ್ಪೆಷಲಿ ಬಿಕಾಸ್ ಇಫ್ ದೇ ಆರ್ ಯಂಗ್ ಗರ್ಲ್ಸ್, ಯಾರನ್ನ ಅವ್ರ ಜೊತೆ ಬರ್ತಾರೆ, ಒಂದೊಂದ್ಸತಿ ಯಂಗ್ ಗರ್ಲ್ಸು ಬರ್ತಾರೆ, ಈ ನಡುವೆ ಅವರು ಬಂದು ಇದು ಕೇಳ್ತಾರೆ. ಸೊ ಒನ್ ಥಿಂಗ್ ಏನನ್ನ ಹಂಗಿದ್ರೆ, ಆಬ್ವಿಯಸ್ಲಿ ಮಕ್ಕಳಿದ್ರೆ ತಂದೆ ತಾಯಿ ಹತ್ರ ಹೇಳ್ಕೊಳ್ಳಿ, ಇಲ್ದಿದ್ರೆ ಓಲ್ಡರ್ ವಿಮೆನ್ ಇದ್ರೆ ಇವರು ಸ್ನೇಹ ಅವ್ರು ಫೋನ್ ಮಾಡಿದ್ರಲ್ಲ, ಗೈನಕಾಲಜಿಸ್ಟ್ನ ನೋಡ್ಬಿಟ್ಟು ಏನಕ್ಕೆ ಹಿಂಗೆ ಆಗ್ತಾ ಇದೆ, ಪ್ರಾಬ್ಲಮ್ ಇದೆಯೋ ಇಲ್ವೋ ಅಂತ ಅವ್ರು ಹೇಳ್ತಾರೆ. ಪ್ರಾಬ್ಲಮ್ ಇದ್ದರೆ ಟ್ರೀಟ್ಮೆಂಟ್ ಕೊಡ್ತಾರೆ, ಪ್ರಾಬ್ಲಮ್ ಇಲ್ಲದೆ ಇದ್ರೆ ವೆಲ್ ಆ್ಯಂಡ್ ಗುಡ್, ಹೋಗಿ ಮನೆಗೆ ಅಂತ ಕಳಿಸ್ತಾರೆ. ಬಟ್ ದ ಥಿಂಗ್ ಇಸ್, ದ ಟೇಕ್ ಹೋಮ್ ಮೆಸೇಜ್ ಇಸ್, ನಾನು ಹೇಳಿದ್ನಲ್ವೇ, ಕ್ಲಾಟ್ಗಳು ಬೀಳೋದು, ತುಂಬ ಪ್ಯಾಡ್ಗಳು ಚೇಂಜ್ ಮಾಡೋದು, ಸುಸ್ತಾಗೋದು ಅಂಥವೆಲ್ಲ ಸಿಮ್ಟಮ್ಸ್ ಇದ್ದರೆ, ಮೋರ್ ದೆನ್ 7 days ಬ್ಲೀಡಿಂಗು, ಬಟ್ಟೆ ಮೇಲೆ ಬರೋದು ಎಲ್ಲ ಸಿಮ್ಟಮ್ಸ್ ಇದ್ದರೆ ಡೆಫಿನೆಟ್ಲಿ ಯು ಹ್ಯಾವ್ ಟು ಸಿ ಎ ಗೈನಕಾಲಜಿಸ್ಟ್. Gynecologist ನೋಡ್ಬಿಟ್ಟು let them take a call as to what needs to be done. There is help, there is enough and more medication to help women, so ಅದು ಭಯ ಬೀಳಬಾರ್ದು, ಅಯ್ಯೋ ಏನಪ್ಪ ಏನಾಗೋಗುತ್ತೆ ನೋಡಿದ್ರೆ ಅಂತ ನೋಡಲೇಬೇಕು. ಡಾಕ್ಟರ್, ಜೆನೆಟಿಕಲಿ ಬರುವಂಥ ಚಾನ್ಸಸ್ ಇದೆಯಾ? ಒಂದು ವೇಳೆ ತಾಯಿಗೆ ಇದೇ ರೀತಿಯಾದ ಹೆವಿ ಬ್ಲೀಡಿಂಗ್ ಇದ್ದಿದ್ರೆ ಮಗಳಿಗೂ ಕೂಡ ಕಾಣಿಸ್ಕೊಳ್ಳುತ್ತಾ, ಹೇಗೆ ಡಾಕ್ಟರ್? ಕಾಣಿಸ್ಕೊಬೋದು. ಸೊ ದಟ್ಸ್ ಅ ಗುಡ್ ಕ್ವೆಶ್ಚನ್ ಚೈತ್ರ ಅವರೇ. ಈ ಪಾಲಿಸಿಸ್ಟಿಕ್ ಓವರೀಸ್ ಅಂತ ಹೇಳ್ತೀವಲ್ಲ, ಐ ಟೋಲ್ಡ್ ಯು, ಯಂಗ್ ಗರ್ಲ್ಸ್ನಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ನಿಂದ ಆಗೋದು, ದಟ್ ರನ್ಸ್ ಇನ್ ಫ್ಯಾಮಿಲೀಸ್. ಸೊ ಸಿಸ್ಟರ್ಗಿರುತ್ತೆ, ಮದರ್ಗಿರುತ್ತೆ, ದಟ್ ರನ್ಸ್ ಇನ್ ಫ್ಯಾಮಿಲೀಸ್. ಆಲ್ಸೋ ಈ ಫೈಬ್ರಾಯ್ಡ್ ಗಡ್ಡೆ ಅಂತ ಹೇಳಿದ್ನಲ್ಲ, ಯೂಟ್ರಸ್ನಿಂದ ಗಡ್ಡೆ ಬರೋದು, ಅದು ಫ್ಯಾಮಿಲೀಸ್ನಲ್ಲಿ ರನ್ ಆಗುತ್ತೆ. ಆ್ಯಂಡ್ ಟುವರ್ಡ್ಸ್ ದಿ ಎಂಡ್ ಆಫ್ ದ ಪೀರಿಯಡ್ ಟೈಮ್, ಅಂದರೆ ಮೆನೋಪಾಸ್ ಟೈಮ್ನಲ್ಲಿ ಕ್ಯಾನ್ಸರ್ಗಳು ಆರ್ ಪೋಸ್ಟ್ ಮೆನೋಪಾಸ್ ಅಂದರೆ ಯೂಟ್ರೈನ್ ಕ್ಯಾನ್ಸರ್, ದಟ್ ಆಲ್ಸೋ ರನ್ಸ್ ಇನ್ ಫ್ಯಾಮಿಲೀಸ್. ಸೊ ದೀಸ್ 3 things ಕ್ಯಾನ್ ರನ್ ಇನ್ ಫ್ಯಾಮಿಲೀಸ್. ಸೊ ಫ್ಯಾಮಿಲಿ ಮೆಂಬರ್ಗೆ ಏನಾನ ಇದ್ದರೆ, ಅವ್ರಿಗೆ ಆ ಸಿಮ್ಟಮ್ಸ್ ಕಾಣಿಸ್ಕೊಂಡ್ರೆ ಅವರು ನೋಡಬೇಕಾಗತ್ತೆ ಡಾಕ್ಟರ್ನ. ಓಕೆ, ನಾರ್ಮಲ್ ಬ್ಲೀಡಿಂಗ್ ಹೇಗಿರುತ್ತೆ ಡಾಕ್ಟರ್? ಫಸ್ಟ್ ಡೇ ಜಾಸ್ತಿ ಆಗಿರುತ್ತೆ ಅಥವಾ ಸೆಕೆಂಡ್ ಡೇ ಆರ್ ಥರ್ಡ್ ಡೇ, ಯಾವ ರೀತಿ ಆಗಿರುತ್ತೆ ಡಾಕ್ಟರ್? ಸೊ ಅದು ಇಟ್ ಡಿಪೆಂಡ್ಸ್ ಆನ್ ದಿ ಇಂಡಿವಿಜುವಲ್. ಓಕೆ, ಕೆಲವ್ರಿಗೆ ಫಸ್ಟ್ ಅಂಡ್ ಸೆಕೆಂಡ್ ಡೇ ಅಷ್ಟಿರಲ್ಲ, ಲೈಕ್ ದಿಸ್ ಇವರು ಕಾಲರ್ ಹೇಳಿದ್ರಲ್ಲ, ಆನ್ ಡೇ 3 ಆರ್ ಡೇ 4 ಸಡನ್ ಆಗಿ ತುಂಬ ಜಾಸ್ತಿ ಆಗ್ಬೋದು, ಆಮೇಲೆ ಕಮ್ಮಿ ಆಗ್ಬಿಡುತ್ತೆ. ಸೊ ದಟ್ ಈಸ್ ಅ ವೆರಿ ಇಂಡಿವಿಜುವಲ್ ಥಿಂಗ್. ಬಟ್ ಆಸ್ ಐ ಎಂಫಸೈಸ್, ಅದು 7 ದಿನ ಆಗೋದು ಇಟ್ಸ್ ನಾರ್ಮಲ್, ಬಟ್ ಇನ್ ಅ ಸರ್ಟನ್ ಕ್ವಾಂಟಿಟಿ. Not the way as I explained that it should not be. Andre ಪ್ಯಾಡ್ಗಳನಲ್ಲಿ ಬರೋದು, ಬಟ್ಟೆ ಮೇಲೆ ಬರೋದು ಅದೆಲ್ಲ ಆಗಬಾರ್ದು. That is not normal. But ಈ 7 days ನಲ್ಲಿ
ಸ್ವಲ್ಪ ದಿನ ಕಮ್ಮಿ ಇರ್ಬೋದು, ಸ್ವಲ್ಪ ದಿನ ಜಾಸ್ತಿ ಇರ್ಬೋದು, ಒಂದಿನ ತುಂಬ ಜಾಸ್ತಿ ಇರ್ಬೋದು. ಆಲ್ ದ್ಯಾಟ್ ಇಸ್ ಇಟ್ ಹ್ಯಾಪನ್ಸ್. ಸೊ ಇವಾಗ ಹೆವಿ ಬ್ಲೀಡಿಂಗ್ 2025 ಅಲ್ಲೇ ಕಾಣಿಸ್ಕೊಳ್ತು ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ತಗೊಂಡ ಮೇಲೆ ಕಂಪ್ಲೀಟ್ ಆಗಿ ಗುಣಮುಖವಾಗುತ್ತಾ ಅಥವಾ ಮತ್ತೆ ರಿಪೀಟೆಡ್ ಆಗಿ ಬರುವಂತ ಚಾನ್ಸಸ್ ಇರುತ್ತೆ ಹೇಗೆ ಡಾಕ್ಟರ್? ವೆರಿ ಇಂಟೆಲಿಜೆಂಟ್ ಕ್ವೆಶ್ಚನ್. ಆಬ್ವಿಯಸ್ಲಿ ನೀವು ಟ್ರೀಟ್ಮೆಂಟ್ ತಗೊಂಡ್ರೆ ಯು ಎಕ್ಸ್ಪೆಕ್ಟ್ ಕಂಪ್ಲೀಟ್ ಕ್ಲೋಜರ್ ಅಟ್ ದಟ್ ಪಾಯಿಂಟ್ ಇನ್ ಟೈಮ್. ಅದಾಗೋದಿಲ್ಲ. ಸಿ ವಾಟ್ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ಇಸ್ as long as a woman has periods, that is from menarche puberty till menopause vargununu, any time periods can go up and down. So let us say from the age of about 12 to 14 150 vargununu ಎಷ್ಟು ವರ್ಷಗಳು ಚೈತ್ರ ಅವರೇ ನಾನು ಮ್ಯಾಥ್ಸ್ ನಲ್ಲಿ ಫೇಲ್ ಆಗಿದ್ದೆ. about 36 years alve 36 or 40 about 36-40 years periods gone every month. Right, so 12 months into let us say some 36 or 40 years it can go wrong from time to time. So perfection, nature is very perfect, but sometimes it can go wrong. So inta samayagalnalli when they come to us for treatment and they ask us, doctor ee maatre tagonbitre ella cure agbidutta? Illa, aa guarantee kododik agodilla. Idu tagondaga kammi agutte, but tirga barboda barbodu. So now realistic expectations kotre janagalge avrgu illa ella chanagagutte hogbidi manege, you will be absolutely fine. That's wrong. Barbodu tirga. Your question was, can it come back? Yes, it can come back. Yes, doctor. ಇನ್ನು ಎಲ್ಲ ಏಜ್ ಗ್ರೂಪ್ನ ಒಂದು ಮಹಿಳೆಯರಿಗೆ ಈ ಸಮಸ್ಯೆನ ಫೇಸ್ ಮಾಡ್ತಾ ಇರೋರು ಅಥವಾ ಟ್ರೀಟ್ಮೆಂಟ್ ತಗೊಂಡಿರೋರು ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್ ಕೊನೆಯದಾಗಿ? Mainly, we are fortunate that we are women because only we can bear children. The other sex, the lesser sex than us, cannot do that. But for that, that is why we have periods. Periods most ಜನಗಳಿಗೆ it's okay, but ಸ್ವಲ್ಪ ಜನಕ್ಕೆ, ಸ್ವಲ್ಪ ಲೇಡೀಸ್ಗೆ ಹಿಂಗೆ ಜಾಸ್ತಿ ಆಗ್ಬೋದು. ಆದಾಗ ದಯವಿಟ್ಟು ಇಗ್ನೋರ್ ಮಾಡಬೇಡಿ. ಏಕೆಂದರೆ ಮಹಿಳೆಯರು ಎಸ್ಪೆಷಲಿ ನಮ್ಮ ಇಂಡಿಯಾ ದೇಶದಲ್ಲಿ ಸಫರ್ ಮಾಡಿ 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 ದೇ ಗಾನ್ ಪುಷಿಂಗ್ ಇಟ್. ಇಲ್ಲ ಇವ್ರದ್ದು ಎಕ್ಸಾಮು, ಅವ್ರದ್ದು ಮದುವೆ, ಇನ್ನೊಂದು ಮೊಮ್ಮಗು, ಅದೆಲ್ಲನೂ ಆಗುತ್ತೆ ಹೊರತು ತಮ್ಮದು ನೋಡ್ಕೊಳ್ಳಲ್ಲ. ಸೊ ಗೈನಕಾಲಜಿಸ್ಟ್ನ ಹೋಗಿ ತೋರಿಸ್ಕೊಂಡು ಅದೇನ ಪ್ರಾಬ್ಲಮ್ಮಾ ಇಲ್ವಾ ಅಂತ ನೋಡಿಸ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಳಿ. ದಟ್ ಈಸ್ ಮೈ ಸಿನ್ಸಿಯರ್ ಅಡ್ವೈಸ್ ಟು ಆಲ್ ಲೇಡೀಸ್ ಇನ್ಸ್ಟೆಡ್ ಆಫ್ ಸಫರಿಂಗ್. ಓಕೆ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ವಿವರವಾಗಿ ತಿಳಿಸ್ಕೊಟ್ರಿ. ಮೆನ್ಸ್ಟ್ರಲ್ ಹೆವಿ ಬ್ಲೀಡಿಂಗ್ ಏನೇನು ಕಾರಣಗಳಿರುತ್ತೆ, ಸೊ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಅನ್ನು ಪಡ್ಕೋಬಹುದು ಅಂತ ಎಕ್ಸಾಂಪಲ್ ಸಮೇತವಾಗಿ ಹೇಳಿದರೆ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸೊ ಮಚ್. ಇದುವರೆಗೆ ನಮ್ಮ ಜೊತೆಗಿದ್ದು ಡಾಕ್ಟರ್ ಪ್ರತಿಭಾ ರೆಡ್ಡಿ ಅವರು. ಅವರನ್ನು ನೇರವಾಗಿ ಭೇಟಿಯಾಗಬೇಕಿರುವಂಥ ವಿಳಾಸವನ್ನು ನೋಟ್ ಮಾಡ್ಕೊಳ್ಳಿ. ಸ್ಪರ್ಶ್ ಹಾಸ್ಪಿಟಲ್ ಫಾರ್ ವಿಮೆನ್ ಅಂಡ್ ಚಿಲ್ಡ್ರನ್, ನಂಬರ್ 147, ಇನ್ಫೆಂಟ್ರಿ ರೋಡ್, ಬೆಂಗಳೂರು 560001. ದೂರವಾಣಿ ಸಂಖ್ಯೆ 08061222000. ವೆಬ್ಸೈಟ್ www.sparshhospital.com. ಇದೇ ಹೊತ್ತಿನ ವಿಶೇಷ. ನಿಮ್ಮ ಡಾಕ್ಟರ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.